ಶಿರೂರಿನ ಗ್ರಾಮಕ್ಕೆ ಈಗಾಗಲೇ ಸಿಎಂ ಮುಖ್ಯಮಂತ್ರಿಯವರು ಕೂಡ ಬಂದಿರೋದು ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಇವತ್ತು ಶಿರೂರು ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ಗುಡ್ಡ ಕುಸಿತದ ಪ್ರದೇಶವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ಈಗಾಗಲೇ ಅಧಿಕಾರಿಗಳಿಂದ ಮಾಹಿತಿ ಕೂಡ ಪಡೆದುಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಸಿಎಂ ಅವರು ಬರುವ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಮಳೆ ಬಿದ್ದಿರುವುದರಿಂದ ಒಂದು ರೀತಿಯ ಆತಂಕದ ವಾತಾವರಣ ಕೂಡ ಇದ್ದಿರುವಂತದ್ದು ಈಗಾಗಲೇ ನೋಡ್ತಾ ಇರಬಹುದು. ಎಲ್ಲ ವಾಹನಗಳು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜಿಲ್ಲಾಧಿಕಾರಿಗಳ ವಾಹನ ಆಗಿರ್ಬೋದು, ಸರ್ಕಾರದ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಕೂಡ ಹಾಜರಿದ್ರು. ನೋಡ್ತಾ ಇರಬಹುದು ಶಾಸಕ ವಾಹನಗಳು ಕೂಡ ಇದ್ದಿರುವಂತದ್ದು. ಇನ್ನೊಂದು ಕಡೆ ಗುಡ್ಡವನ್ನು ತೋರಿಸ್ತಾ ಇದ್ದೇವೆ ಮೇಲ್ಭಾಗದಲ್ಲಿ ನೋಡ್ತಾ ಇರಬಹುದು. ಅಂಕೋಲಾ ತಾಲೂಕಿನ ಶಿರೂರಿನ ಒಂದು ಈ ಗುಡ್ಡ ಪ್ರದೇಶದಲ್ಲಿ ವ್ಯಾಪಕ ಪ್ರಮಾಣದ ಮಳೆ ಆಗ್ತಾ ಇದೆ. ಹೀಗಾಗಿ ಆತಂಕ ಕೂಡ ಮತ್ತೆ ಜನರಲ್ಲಿ ಕೂಡ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಒಂದು ಭೇಟಿ ತೀವ್ರ ಮಹತ್ವವನ್ನು ಕೂಡ ಪಡೆದುಕೊಂಡಿರುವುದು. ಕಳೆದ 6 ದಿನಗಳಿಂದ ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ಈಗಾಗಲೇ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಈಗಾಗಲೇ ವಾಹನಗಳನ್ನ ಅಂದ್ರೆ ಸಿಲುಕಿದ ವಾಹನಗಳನ್ನ ಮತ್ತು ಅದರಲ್ಲಿರುವಂಥ ಕೇರಳ ಮೂಲದ ಅರ್ಜುನ್ ಅವರ ಒಂದು ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥದ್ದು. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಕ್ಕೆ ಬಂದ ಸಂದರ್ಭದಲ್ಲಿ ಭಾರಿ ಮಳೆ ಅವರನ್ನು ಸ್ವಾಗತ ಮಾಡಿದೆ. ಇಲ್ಲಿ ಹವಾಮಾನ ಹೇಗಿದೆ, ಮಳೆ ಯಾವ ರೀತಿಯಾಗಿ ಬೀಳ್ತಾ ಇದೆ ಎಂಬುದನ್ನ ಇವತ್ತು ಖುದ್ದು ಸಿಎಂ ಸಿದ್ದರಾಮಯ್ಯವರೇ ಅನುಭವವನ್ನ ಪಡ್ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. Single media person is there. I have got personally and seen. Not even a single media person is there inside. Okay. You will be allowed when the CM comes. We can talk. Now the operation is going on. ಅಲ್ಲ ಹೌದು ಹೌದು ನಿಂತಿರೋಣ ಏನು ಮಾಡಿದಿಲ್ಲ ನಾವು ಆಚೆ ಹೋದ್ರೆ ನಮ್ಗೆ Okay, for your safety we have asked you to stand away from the place of evacuation. Please come this way. Here stop. ಯಾರು ಒಂದು ಸ್ಟಾಪ್ ಮಾಡಿ ನಿಧಾನ ಒಟ್ಟು ನಮ್ಮದೇ ಫ್ಯಾಮಿಲಿ ಸರ್, ನಮ್ಮ ತಂದೆಯವರ ಈಗೆಲ್ಲ ಸಾಹೇಬ್ರೆ ಅಲ್ಪ ಹಳ್ಳಿ ಹುಡುಗ ಬೇಡ ಅವ್ರ ಜೀವನ ಹಾಳಿ ನಾ ಹೇಳ್ತೀನಿ ಕೇಳ್ರಿ ಸರ್. ಮನೆ ಇರೋದು ಆ ಮರ ಗಿಡ ಇದಲ್ಲ, ಆ ಗಿಡದ ಬಂದು ಮನೆ ಇರ್ತಾರೆ ಫಲಕ್ಸ್ ಆಯ್ತಲ್ಲ. ಒಂದು ರನ್ನಿಂಗ್ ಗಾಡಿ ಬಂದು ಸರ್, ಒಂದು ಇದು ಅದು ಆಯ್ತು ಗಾಡಿ ರನ್ನಿಂಗ್ನಲ್ಲಿ ಬಂದು ಗಾಡಿ ಇದ್ರ ಮೂಮೆಂಟಿಗೆ ಮತ್ತು ಬಾಡಿ ಮಾತ್ರ 100% ಆ ಗಿಡ ಇದೆ ಸರ್. ಆ ಗಿಡ ಕೊಡುತ್ತೆ ಇಲ್ಲಿ ಇರ್ಬೋದು. ಏನ್ ಮಾಡಲ್ಲ ಅವ್ರಿಗೆ ಗೊತ್ತಾಗಿದೆ. ಇಲ್ಲ ನೋಡಲಿಲ್ಲ ಸರ್, ಅವರು ಚಿಟ್ ಮಾಡಿ ಸೆಟ್ ಮಾಡ್ತಾರೆ ಸರ್. ಸರ್ ಹಾಂ ಬರ್ರಿ ಕೊಡೋಣ. ಸರಿ ಸರ್ ಬರ್ರಿ ಸರ್. ಸರ್ ಅಲ್ಲೇ ನಿಂತ್ಕೊರ, ಅಲ್ಲೇ ಸಾಕು ಸರ್, ಅಷ್ಟೇ ಸಾಕು. ಎಷ್ಟು ಸಾಕು, ಒಳ್ಳೆ ಇದೆ. 4 ಮನೆಗಳು. ಆಮೇಲೆ ಈ ಕಡೆ ಮೀನುಗಾರನ 40 ಫೀಟ್ ತೆಗ್ಗಿದೆ ಅಂತ ಸರ್. 40 ಫೀಟ್ಗಿಂತ ಹೆಚ್ಚಿಗೆ ಮಣ್ಣು ತುಂಬಿದೆ. ಅಲ್ಲಿ ಇನ್ನೊಂದು ಸಿಲಿಂಡರ್ ಇದು LPG ಗಾಡಿ ಇದೆ ಅಂತಲೂ. ಆಮೇಲೆ ಸರ್ ಸರ್ ಹಾಂ ಇಲ್ಲಿ ನೋಡಿ ಸರ್, ಎತ್ಕೊಳ್ಳಿ ಸರ್.
ಲೋಗ ರೆಡಿ ಮಾಡ್ರಿ, ಲೋಗ ರೆಡಿ ಮಾಡ್ರಿ. ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡ್ತಾರಲ್ಲ. ಅಣ್ಣ ಅಣ್ಣ ಕಡೆ ಮಾತಾಡಿ ಕಡೆ ಮಾತಾಡಿ. ಅಲ್ಲ ಈ ಭಾಗದಲ್ಲಿ ಸುಮಾರು ಕಡೆ ಮುಂದೆ ಇದೇ ರೀತಿ ಮಳೆ ಬಂದರೆ ಪ್ರತಿಭಟನಾ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಅವರು ಕರ್ನಾಟಕದ ಕೃಷ್ಣ ಬೈರೇಗೌಡ ഇവിടെ എത്തിയിട്ടുണ്ട്. അദ്ദേഹം സ്പോട്ടിൽ വന്നിട്ട് പരിശോധന നടത്തുന്ന മുഖ്യമന്ത്രി കൂടിയാണ്. ഒരു 1:30 മണിയോടുകൂടി സൈന്യം കൂടി ഇവിടെ എത്തുമെന്നാണ് അറിയുന്നത്. അതോടുകൂടി അങ്ങനെയാണ് ഇപ്പോൾ കിട്ടിയത്. 1:30 മണി ಸರ್ ಸರ್ ಆಯ್ತು ಅವ್ರದ್ದು ಮಾತಾಡ್ತೀನಿ. ನಾನು ಡಿ ಸಿ ಅವ್ರ ಹತ್ರ ಅದೇ ವಾದ ಮಾಡಿದೆ. ಕೆಳಕ್ಕೆ ಹೋಗಿದ್ದೆ ಇಲ್ಲ ನೋಡಿ, ಅವರು ಗಾಡಿ ಪೂರ್ತಿ ನಿಂತಿದ್ದ ಹಾಗೆ ಅವ್ರನ್ನ ಕಳ್ಕೊಂಡಿದ್ದಾರೆ. ಕೆಳಗಡೆ ಹೋಗಿ ಕಲ್ಲಿನ ಕೆಳಗೆ ಅವ್ರು ಸಿಕ್ಕಾಕೊಂಡಿದ್ದೆ. ಈಗ ಅಲ್ಲಿ ಹೋಗಿ ಅದ್ರ ಕೆಳಗೆ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿರ್ಬೋದು ಬಾಡಿ ಹೇಗೆ ತೇಲಿಲ್ಲ? ಬಾಡಿ ತೇಲಿಲ್ಲ ಅನ್ನೋದು ಒಂದೇ ಕಾರಣ. ಅಂದರೆ ಈಗ ಆ ಗುಡ್ಡದ ಕೆಳಗೆ ಸಿಕ್ಕಿತ್ತು, ಹೇಗೆ ತೇಲಿಲ್ಲ? ಗಾಡಿ ಹೀಗೆ ಇದೆ, ಅದ್ರ ಮೇಲೆ ಮಾಡಿ ಇಲ್ಲಿ ಅವ್ರು ಹೇಳಿದ ಪಾಯಿಂಟನ್ನು ನಾವು ಅವ್ರು ಮಾತಾಡ್ತಿದ್ರು ಅವರು ಆ ಥರ ಹೇಳಿದಂಗೆ ಮಾಡ್ತೀವಿ. ಅಲ್ಲ ಇದನ್ನು ಅವ್ರಿಗೆ ಏನು ಮಾಡಿದ್ರು ನಾವು ಅವರಿಗೆ ಹೇಳಿದ್ದೇವೆ. ಅವ್ರು ಕೆಲವು ಜನ ಮಂದಿ ನೀರು ಮಷೀನ್ ಬೇಕಂತವರಿಗೆ ಏನು ಬೇಕಾಗ್ತಾ ಇಲ್ಲ. ಬಟ್ ನಾವೆಲ್ಲ ಕಡೆ ಬಿಟ್ಟು ಸಿಕ್ಕಿದ್ರೆ ಮತ್ತೆ